ನಮಸ್ತೆ, ನಾನು ನವ್ಯ. ಹಿಂದಿನ ವಿಡಿಯೋದಲ್ಲಿ ಹೇಳ್ತಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ ಜಾಲನ್ ಬಗ್ಗೆ ಹೇಳ್ಕೊಡ್ತೀನಿ. ನಂಬರ್ನ ನಾವು ಜರ್ಮನಲ್ಲಿ ಜಾಲನ್ ಅಂತ ಕರಿತೀವಿ, ದಿ ಜಾಲನ್. ನಂಬರ್ನ ಎಂತ ಕರಿತೀವಿ ಜರ್ಮನಲ್ಲಿ? ದಿ ಜಾಲನ್. ಅದನ್ನ ಹೇಗೆ ಹೇಳೋದು ಜರ್ಮನಲ್ಲಿ, ಇವತ್ತು ಪ್ರೊನೌನ್ಸಿಯೇಷನ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಹೇಳ್ತೀನಿ. ಪ್ರೊನೌನ್ಸಿಯೇಷನ್ನ ನಾವು ಜರ್ಮನಲ್ಲಿ ಔಸ್ಪ್ರಾಕ ಅಂತ ಕರಿತೀವಿ. ಹೇಗೆ ಹೇಳೋದನ್ನ, ಲೈಕ್ ನಂಬರ್ಸ್ನ ನಾವು ಜರ್ಮನಲ್ಲಿ ಹೇಗೆ ಹೇಳ್ತೀವಿ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಐನ್ಸ್. ಒನ್ಗೆ ಐನ್ಸ್ ಅಂತ ಕರಿತೀವಿ, ಐನ್ಸ್. ಸ್ವೈ ಅಂದರೆ ಟೂಗೆ ಸ್ವೈ, ತ್ರೀಗೆ ದ್ರೈ, ಫೋರ್ಗೆ ಫಿಯರ್ ಅಂತ ಕರಿತೀವಿ, ಫುನ್ಫ್ಗೆ ಚೂಲ್ಡಿಗುಂಗ್, ಫೈವ್ಗೆ ಫುನ್ಫ್, ಸಿಕ್ಸ್ಗೆ ಝೆಕ್ಸ್, ಸೆವೆನ್ಗೆ ಝೀಬನ್, ಏಟ್ಗೆ ಆಟ್, ನೈನ್ಗೆ ನಾಯ್ನ್, 10ಗೆ ಝೆನ್. ಜರ್ಮನಲ್ಲಿ 1 2 3 4 5 ಲೈಕ್ 1 to 10ಗೆ ಏನಂತ ಕರಿತೀವಿ? ಐನ್ಸ್, ಜ್ವೈ, ದ್ರೈ, ಫಿಯರ್, ಫುನ್ಫ್, ಝೆಕ್ಸ್, ಝೀಬನ್, ಆಕ್ಟ್, ನಾಯ್ನ್, ಝೆನ್. ಆ್ಯಂಡ್ ದೆನ್ 11 to 20. 11 to 20 ಏನು ಹೇಳ್ತಾರೆ ಅಂತ ನೋಡೋಣ. 11ಗೆ ಎಲ್ಫ್ ಅಂತ ಕರಿತೀವಿ, 12ಗೆ ಜ್ವಲ್ಫ್, 13ಗೆ ದ್ರೈಸೆನ್, 14ಗೆ ಫಿಯರ್ಸೆನ್, 15ಗೆ ಫುನ್ಫ್ಸೆನ್, 16ಗೆ ಝೆಕ್ಸೆನ್, 17ಗೆ ಜಿಪ್ಸೆನ್, 18ಗೆ ಆಕ್ಟ್ಸೆನ್, 19ಗೆ ನಾಯ್ನ್ಸೆನ್, 20ಗೆ ಜ್ವಾನ್ಸಿಗ್. ಏನಂತ ಕರಿತೀವಿ ಜರ್ಮನಲ್ಲಿ? 11 to 20ಗೆ ಎಲ್ಫ್, ಸ್ವಲ್ಫ್, ದ್ರೈಸೆನ್, ಫಿಯರ್ಸೆನ್, ಫುನ್ಫ್ಸೆನ್, ಝೆಕ್ಸೆನ್, ಜಿಪ್ಸೆನ್, ಆಕ್ಸೆನ್, ನಾಯ್ನ್ಸೆನ್, ಜ್ವಾನ್ಸಿಶ್. ಓಕೆ. ಇಲ್ಲಿ ನಾವು ನೋಡ್ಬೇಕಾಗಿರೋದು ಐನ್ಸ್. ಯಾವಾಗಲೂ ಒಂದು ಅಂತ ಹೇಳುವಾಗ ಒನ್ಗೆ ಐನ್ಸ್ ಅಂತ ಬರುತ್ತೆ, ಎಸ್ ಕೊನೆಯಲ್ಲಿ. ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ತುಂಬಾ ಜನ ಜಸ್ಟ್ ಐನ್ ಅಂತ ಬರೀತಾರೆ, ಐನ್ಸ್ ಅಂತ ಬರೆಯಲ್ಲ. ಐನ್ಸ್. ಅಂಡ್ ಇದು ಹೇಗೆ ವರ್ಕ್ ಆಗುತ್ತಪ್ಪ ಅಂತ ಅಂದ್ರೆ, ಇಲ್ಲಿ ನಾನು ಹೇಳಿರೋ ಪ್ರಕಾರ, ಬರ್ದಿರೋದ್ ಪ್ರಕಾರ ಇವಾಗ 13 ಅಂತ ಇದೆ. 13 ಏನಾಗುತ್ತೆ, ಫಸ್ಟ್ ನಾವು 3ನ ಫಸ್ಟ್ಗೆ ಹೇಳ್ತೀವಿ, ಆಮೇಲೆ 10 ಏನು ಲಾಸ್ಟಿಗೆ ಹೋಗುತ್ತೆ, ಹಂಗೆ ದ್ರೈಸೆನ್. ಫಸ್ಟಿಗೆ ಯಾವಾಗಲೂ ಯಾವುದೇ ವರ್ಡ್ಸ್ನ ತಗೊಳ್ಳಿ, ಜೆಂಟಿ ಆಗಿರೋದನ್ನ ಫಸ್ಟು ಜರ್ಮನಲ್ಲಿ ಯಾವಾಗಲೂ ಲಾಸ್ಟ್ ಇರೋದು ಫಸ್ಟಿಗೆ ಬರುತ್ತೆ, ಫಸ್ಟ್ ಇರೋದು ಲಾಸ್ಟಿಗೆ ಹೋಗುತ್ತೆ. ಅದೊಂದು ತಲೆ ನೆನ್ಪಿಟ್ಕೊಂಡ್ರೆ ಆರಾಮ್ಸೆ ನಾವು ಹೇಳ್ಬೋದು. ಲಾಸ್ಟ್ ಇರೋದು ಫಸ್ಟ್ ಇರೋದು ಲಾಸ್ಟ್, ಅಷ್ಟೇ. ದ್ರೈಸೆನ್. ಇಲ್ಲಿ ನೋಡಿ, ಎಲ್ಲ ಝೆನ್ ಅಂತ ಇದೆ. ಜಸ್ಟ್ ಇಲ್ಲಿ ದ್ರೈಸೆನ್, ಫಿಯರ್ಸೆನ್, ಫುನ್ಫ್ಸೆನ್, ಝೆಕ್ಸೆನ್, ಜಿಪ್ಸೆನ್, ಆಕ್ಸೆನ್, ನಾಯ್ನ್ಸೆನ್. ಆ್ಯಂಡ್ 20ಗೆ ಜ್ವಾನ್ಸಿಶ್. ಈ ಥರ ಪ್ರೊನೌನ್ಸಿಯೇಷನ್. ಆ್ಯಂಡ್ ಬರೆಯೋದನ್ನ ಅಷ್ಟೇ, ನೀವು ನಂಬರ್ಸ್ನ ನಾವು ಹೇಗೆ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಬರೆದು ಪ್ರಾಕ್ಟೀಸ್ ಮಾಡಬೇಕು. ನಾನು ಪರ್ಸ್ನಲಿ ಹೇಗೆ ಪ್ರಾಕ್ಟೀಸ್ ಮಾಡಿದ್ದು ಅಂದರೆ, ಬರೆದು ನಾನು ಐ ಥಿಂಕ್ 1ರಿಂದ 100 1 2 3 ನಾವು ಹೆಂಗೆ ಚಿಕ್ಕ ಮಕ್ಕಳ ಥರ ಬರಿತಿದ್ವಿ ಹಾಗೆ ನಾನು ಕಂಪ್ಲೀಟ್ ಜರ್ಮನಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿರೋದು. ಹಾಗಾಗಿ ನಾವು ಎಷ್ಟುದ್ದ ಲೆಂತ್ ಆದರೂ ಕೊಟ್ಟರು ನಾವು ಬರಿಬೋದು ಇವಾಗ. ಆ ಥರ ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ 0ಗೆ ಗೊತ್ತೇ ಇದೆ ನಿಮಗೆ, ನುಲ್ ಅಂತ ಕರೀತಾರೆ ಅಂತ. ತುಂಬ ಜನಕ್ಕೆ ಗೊತ್ತಿದೆ. ಅದಕ್ಕೆ ನಾನು ಅದನ್ನು ಇಲ್ಲಿ ಬರೆದಿದ್ದೀನಿ, ನುಲ್. ಆ್ಯಂಡ್ ಇವಾಗ ಕಂಪ್ಲೀಟ್ ನಾವು ನೋಡಿದ್ರೆ, ನಂಬರ್ನ ನಾವು ಕಲಿಯೋದು ತುಂಬಾ ಈಸಿ. ಏನು ತುಂಬ ಕಷ್ಟ ಏನಿಲ್ಲ. ಸ್ವಲ್ಪ ಜಸ್ಟ್ ನಮಗೆ ಸೆಂಟೆನ್ಸ್ ಲೈಕ್ ನಂಬರ್ನ ಬರೆಯೋದು ಕಲಿತ್ರೆ ಸಾಕು, ಆಮೇಲೆ ಎಷ್ಟೇ ನಂಬರ್ ಕೊಟ್ಟರು ನಾವು ಆರಾಮ್ಸೆ ಬರಿಬೋದು. ಆ್ಯಂಡ್ 30ಗೆ ಆ್ಯಂಡ್ 20 ಮುಗಿತಾ 21ಗೆ ನಾವು ಐನ್ und ಜ್ವಾನ್ಸಿಶ್ ಅಂತ ಕರಿತೀವಿ. ಐನ್ und ಜ್ವಾನ್ಸಿಶ್. ಐನ್ಸ್ ಫಸ್ಟಿಗೆ ಬರುತ್ತೆ, ಜ್ವೈ ಲಾಸ್ಟಿಗೆ ಹೋಗುತ್ತೆ. ಐನ್ und ಜ್ವಾನ್ಸಿಶ್. ಐನ್ und ಜ್ವಾನ್ಸಿಶ್ ಆ ಥರ. ಆ್ಯಂಡ್ ನೆಕ್ಸ್ಟು ಜ್ವೈ und ಜ್ವಾನ್ಸಿಶ್, ದ್ರೈ und ಜ್ವಾನ್ಸಿಶ್, ಫಿಯರ್ und ಜ್ವಾನ್ಸಿಶ್, ಅದೇ ಥರನೇ ಕಂಟಿನ್ಯೂ ಆಗುತ್ತೆ. ದೆನ್ ದ್ರೈಶಿಶ್. ದ್ರೈಶಿಶಲ್ಲಿ ಏನು ಈ ಥರ ಪ್ರೊನೌನ್ಸಿಯೇಷನ್ ಹಿಂಗೆ ಬರುತ್ತೆ ಬರೆಯೋದು, ದ್ರೈಸಿಗ್. ಇದನ್ನು ನಾವು 2 ಥರ ಪ್ರೊನೌನ್ಸ್ ಮಾಡ್ಬೋದು ಜರ್ಮನಲ್ಲಿ. ಲಾಸ್ಟಿಗೆ IG ಅಂತ ಇದೇನಿದೆ, ಇದನ್ನ ನಾವು ಸಿಗ್ ಅಂತ ನಾವು ಕರಿಬೋದು, ಅಥವಾ ಇಗ್ ಅಂತ ನಾವು ಬರುತ್ತೆ. ದ್ರೈಸಿಗ್ ಆರ್ ದ್ರೈಶಿಶ್. ಎರಡೂ ಮಾಡ್ಬೋದು, ಫಿಯರ್ಸಿಗ್ ಆರ್ ಫಿಯರ್ಶಿಶ್. ಎಸ್ ಥರನೂ ಹೇಳ್ತಾರೆ ಅಥವಾ ಗೆ ಥರನೂ ಬರುತ್ತೆ. ಎರಡು ಪ್ರೊನೌನ್ಸಿಯೇಷನ್ ಪ್ರಾಪರ್, ಎರಡೂ ಕರೆಕ್ಟೇ. 2 ಥರನೂ ನಾವು ಕರಿಬೋದು. ಆ್ಯಂಡ್ ದ್ರೈಸಿಗ್ ಅದೇ 31 ಐನ್ und ದ್ರೈಶಿಶ್, ಜ್ವೈ und ದ್ರೈಶಿಶ್, ದ್ರೈ und ದ್ರೈಶಿಶ್, ಅದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ್ಯಂಡ್ ಫಿಯರ್ಸಿಗ್ ಸೇಮ್, ಎಲ್ಲನೂ ಸೇಮ್ ಪ್ಯಾಟ್ರನ್ನೇ. ಇವಾಗ ಇದ್ದಿದ್ರೆ ಫಸ್ಟ್ ಇದು ಆ್ಯಂಡ್ ಇದು ಲಾಸ್ಟ್. ದ್ರೈ ಆ್ಯಂಡ್ ದ್ರೈಶಿಶ್. ದ್ರೈ ಮೇನ್ ಬರುತ್ತೆ ಅಂದರೆ ಉಂಡ್, ಮಧ್ಯದಲ್ಲಿ ಉಂಡ್ ಅಂತ ಬರುತ್ತೆ. ಉಂಡ್ ಅಂದರೆ ಅಂಡ್. ಇದು ಮಧ್ಯದಲ್ಲಿ ಬರ್ತಾ ಹೋಗುತ್ತೆ ಅಷ್ಟೇ. ಆ್ಯಂಡ್ ಫಿಯರ್ಸಿಗ್, ದೆನ್ ಫುನ್ಫ್ಸಿಗ್, ಝೆಕ್ಸಿಗ್, ಜಿಪ್ಸಿಗ್, ಆಕ್ಟ್ಸಿಗ್, ನಾಯ್ನ್ಸಿಗ್, ಹುಂಡಟ್. 100ಗೆ ನಾವು ಹುಂಡಟ್ ಅಂತಲೂ ಕರಿಬೋದು ಅಥವಾ ಹೈನ್ ಹುಂಡಟ್ ಅಂತಲೂ ಕರಿಬೋದು. 2 ಥರನೂ ಹೇಳ್ತಾರೆ.
ಹುಂಡಟ್ ಅಂತಲೂ ಅದು ಕರೆಕ್ಟ್, ಐನುಂಡಟ್ ಅನ್ನೋದು ಎರಡು ಕರೆಕ್ಟ್. ಆ್ಯಂಡ್ ನಾವು ಇವಾಗ ಹೆಂಗೆ ಕನ್ನಡದಲ್ಲಿ 100, 100, 200 ಅಂತ ಅಂದಾಗ 200 ಅಂದರೆ 200, 100 ಅಂದರೆ 100, ಆ ಥರನೇ ಜರ್ಮನಲ್ಲಿ ಹುಂಡಟ್ ಅಥವಾ ಐನುಂಡಟ್ ಅಂತಲೂ ಕರಿಬೋದು. ನಾಯ್ನ್ಸಿಶ್ ಆ್ಯಂಡ್ ಹುಂಡಟ್. ಸೊ ಹುಂಡಟ್ನ ಐನುಂಡಟ್ ಅಂತಲೂ ಕರಿತೀವಿ. ಸೊ ಅದೇ ಥರ ನಾವು ಲೈಕ್ 100, 100, 102 ಹೆಂಗೆ ಹೇಳ್ತೀವಿ ಅಂದರೆ ಜಸ್ಟ್ ಹುಂಡಟ್ ತಗೊಳ್ಳಿ. ಜಸ್ಟ್ ಹುಂಡಟ್ ಐನ್ಸ್, ಹುಂಡಟ್ ಸ್ವೈ, ಹುಂಡಟ್ ತ್ರೈ, ಹುಂಡಟ್ ಫಿಯರ್, ಹುಂಡಟ್ ಫುನ್ಫ್, ಆ ಥರ ಹೋಗ್ತಾ ಹೋಗುತ್ತೆ. ಸೊ ಬರೆಯೋದು ಅಷ್ಟೇ, ಐನುಂಡಟ್ ಐನ್ಸ್, ಐನುಂಡಟ್. ಇಲ್ಲಿ ಹುಂಡ್ ಅಂತ ಬರಲ್ಲ, ಜಸ್ಟ್ ಹುಂಡಟ್ ಐನ್ಸ್, ಹುಂಡಟ್ ಸ್ವೈ, ಆ ಥರ ಬರ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಅದೇ ಥರ ಹುಂಡಟ್ ಸ್ವಾನ್ಸಿಶ್, ಹುಂಡಟ್ ದ್ರೈಶಿಶ್, ಹುಂಡಟ್ ಫಿಯರ್ಸಿಶ್. ಫಾರ್ ಎಕ್ಸಾಂಪಲ್ 130, 140 ಅಂತ ಅಂದರೆ ಅಷ್ಟೇ. ಹುಂಡಟ್ ದ್ರೈಶಿಶ್, ಹುಂಡಟ್ ಫಿಯರ್ಸಿಶ್, ಹುಂಡಟ್ ದ್ರೈಶಿಶ್, ಹುಂಡಟ್ ಫುನ್ಸಿಶ್, ಆ ಥರನೇ ಬರ್ತಾ ಹೋಗುತ್ತೆ. ಆ್ಯಂಡ್ ಯಾವುದೇ ಥರದ ಲೈಕ್ ಉಂಡ್ ಅಂತ ಬರಲ್ಲ ಮಧ್ಯದಲ್ಲಿ. ಇಲ್ಲಿ ಹೆಂಗೆ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನಮಗೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ 125 ಬರ್ದಿದ್ದೀನಿ ಅಂದರೆ ಹುಂಡಟ್ ಫುನ್ಫ್ ಉಂಡ್ ಸ್ವಾನ್ಸಿಶ್. ಸೊ ಉಂಡ್ ಅಂತ ಬರುತ್ತೆ. ಇವಾಗ 25 ಅಂತ ನಾವು ಬರೆಯುವಾಗ ಏನಂತ ಬರುತ್ತೆ, ಫುನ್ ಸ್ವಾನ್ಸಿಶ್. ಉಂಡ್ ಅಂತ ಇಲ್ಲಿ ಜಾಯಿಂಟ್ ಮಾಡೋದು 2 ಅಕ್ಷರಕ್ಕೆ ಜಾಯಿಂಟ್ ಮಾಡ್ತೀವಿ. ಅದೇ ಥರ ಇಲ್ಲಿ 100 ಇದ್ದಾಗ ನಾವು ಅದು ಉಂಡ್ ಯೂಸ್ ಮಾಡಲ್ಲ, ಜಸ್ಟ್ ಹುಂಡಟ್ ಐನ್ಸ್, ಹುಂಡಟ್ ಸ್ವೈ, ಹುಂಡಟ್ ದ್ರೈ ಅಂತ ಹೇಳ್ತಾ ಹೋಗ್ತೀವಿ. ಅದೊಂದು ನೆನ್ಪಿಟ್ಕೋಬೇಕು, ಮಧ್ಯದಲ್ಲಿ ಉಂಡ್ ಬರಲ್ಲ. ಆ್ಯಂಡ್ ಹಿಯರ್ 1000. ಸೊ 1000ನ 1000 ಅಂತಲೇ ಕರೀತಾರೆ ಜರ್ಮನಲ್ಲೂ, ಬಟ್ ಲೈಕ್ ಬರೆಯೋದು ಬೇರೆ ಥರ, 1000. ಆ್ಯಂಡ್ 9000 ಅಂತಲೂ ಕರಿಬೋದು, 1000 ಅಥವಾ 9000. ಆ್ಯಂಡ್ 5000ಗೆ ಫುನ್ಫ್ 1000. ಆ್ಯಂಡ್ ಅದೇ ಥರ 10,000ಗೆ 10,000, 11,000 ದ್ರೈಸ್, ಲೈಕ್ 30,000ಗೆ ದ್ರೈಸಿಸ್ 1000, 13,000ಗೆ ದ್ರೈಸ್ 10,000. ಈ ಥರ ನಾವು ಕರಿತಾ ಹೋಗ್ತೀವಿ. ಆ್ಯಂಡ್ ಅದೇ ಥರ 1,00,000ಗೆ ಸೊ 100 ಅಂತ ಬರುತ್ತೆ ಅಲ್ವಾ, ಸೊ 100,000. ಸೊ 100,000 ನಾವು 1,00,000 ಅಂತ ಕರಿತೀವಿ. ಸೊ ಅದಕ್ಕೆ ನಾವು 100,000 ಅಂತ ಜರ್ಮನಲ್ಲಿ ಕರೀತಾರೆ. ಆ್ಯಂಡ್ 1 crore ಝೆನ್ ಮಿಲಿಯೋನ್. ಸೊ ಇದನ್ನು 1 crore ಝೆನ್ ಮಿಲಿಯೋನ್ ಅಂತ ಕರೀತಾರೆ. ಆ್ಯಂಡ್ 1 million ಐನ ಮಿಲಿಯೋನ್, 2 million ಮಿಲಿಯನ್ಸ್ಗೆ ಸೊ ಸ್ವೈ ಮಿಲಿಯೋನ್ ಅಂತ ಕರೀತಾರೆ. ಆ್ಯಂಡ್ 125ನ ನಾವು ಹುಂಡಟ್ ಫುನ್ ಸ್ವಾನ್ಸಿಶ್ ಅಂತ ಕರೀತಾರೆ. ಲೈಕ್ ಇಲ್ಲಿ ಫಸ್ಟು ಹುಂಡಟ್ ಏನಿದೆ 100ನ ಫಸ್ಟಿಗೆ ಹಾಕೋತೀವಿ, ಆ್ಯಂಡ್ ಫಸ್ಟು 100 ಬರುತ್ತೆ, ಅದಾದಮೇಲೆ ಇದು ಆ್ಯಂಡ್ ಇದು. ಸೊ ಈ ಥರ ಹುಂಡಟ್ ಆ್ಯಂಡ್ ಫುನ್ ಸ್ವಾನ್ಸಿಶ್. ಅದೇ ಥರ 134 ಆರ್ 135 ಆರ್ 155, ಅದೇ ಥರ ಎಲ್ಲನೂ ಹಂಗೆ ಪ್ರೊನೌನ್ಸ್ ಮಾಡೋದು. ಇವಾಗ ಫಾರ್ ಎಕ್ಸಾಂಪಲ್ ಇದು 100 ಫಸ್ಟಿಗೆ ಬರುತ್ತೆ. ಸೊ ಹುಂಡಟ್ ಫಿಯರ್ ಉಂಡ್ ದ್ರೈಶಿಶ್, ಹುಂಡಟ್ ಫುನ್ಸಿಶ್, ಆ ಥರ. ಸೊ ಎಲ್ಲನೂ ಅದೇ ಥರ ಬರ್ತಾ ಹೋಗುತ್ತೆ. ಆ್ಯಂಡ್ ನಾನು ಇಲ್ಲಿ ಬರ್ದಿದ್ದೀನಿ ಜಸ್ಟ್ ಒಂದು ಎಕ್ಸಾಂಪಲ್. ನೀವು ಇದು ಕಂಪ್ಲೀಟ್ ವಿಡಿಯೋ ಮುಗಿದ್ಮೇಲೆ ಜಸ್ಟು ನೀವು ಏನು ಹೇಳ್ತಾರೆ ಸೊ ಬರೀರಿ. ಲೈಕ್ 155 ಪ್ರೊನೌನ್ಸಿಯೇಷನ್ ಹೇಗೆ ಅಂದರೆ ಲೈಕ್ ಬರೆಯೋದು ಹೇಗೆ, ಬುಕ್ ಸ್ಟಾಪನ್ನು ಹೇಗೆ ಬರಿತೀವಿ ಅದನ್ನು ಬರೀರಿ. ಆ್ಯಂಡ್ 134 ಸಹ ಬರೀರಿ, 155, 134 ಜಸ್ಟ್ ಕಮೆಂಟಲ್ಲಿ ಬರೀರಿ. ಸೊ ರಾಂಗ್ ಇದ್ದರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಲ್ಲೇ. ಆ್ಯಂಡ್ ಲೈಕ್ 1999 ನಾವು ಹೇಗೆ ಬರ್ತೀವಿ ಜರ್ಮನಲ್ಲಿ ಅಂದರೆ 1999. ಸೊ ಫಸ್ಟು 1000. ಸೊ 1000 100 ಯಾವಾಗಲೂ ಅದು ಫಸ್ಟಿಗೆ ಬರುತ್ತೆ, ಅದನ್ನು ಫಸ್ಟ್ ಬರ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಏನು ಬರುತ್ತೆ 900 ಹಾಕೋತೀವಿ. ಅದೇ ನೀವೆರಡು ಏನಿರುತ್ತೆ ಅದೇ ನನಗೆ ಹುಂಡ್ ಮಧ್ಯದಲ್ಲಿ ಏನು ಬರುತ್ತೆ ಅದು ಹುಂಡ್ ಹಾಕಿ ನೆಕ್ಸ್ಟ್ ಬರುತ್ತೆ 996 ಆಕ್ಸಿಶ್. ಫಾರ್ ಎಕ್ಸಾಂಪಲ್ ಈಗ 1999 ಬರ್ದಿದ್ದೀನಿ, 9,996. ಅದೇ ಥರ ನಾವು 1875 ಇದನ್ನು ಹೇಗೆ ಬರಿತೀರಾ, 9,000 ಇದೆಯಲ್ಲ, ಸೊ 9,800 ಫುನ್ ಸಿಪ್ಸಿಶ್ ಆಗುತ್ತೆ. ಸೊ ಕಮೆಂಟಲ್ಲಿ ಲೈಕ್ ಕಮೆಂಟ್ ಮಾಡಿ ಇದನ್ನು ಹೇಗೆ ಬರೆಯೋದು ಅಂತ. ಸೊ ಈ ಥರ ನಾವು ಬರಿತೀವಿ. ಆ್ಯಂಡ್ ಜಸ್ಟು ಯಾವಾಗ 2 ಅಕ್ಷರ ಬರುತ್ತೆ ಅದು 2 ಮಾಡುವಾಗ ಮಾತ್ರ, 2 ಬರೆಯುವಾಗ ಹುಂಡ್ ಬರುತ್ತೆ ಮಧ್ಯದಲ್ಲಿ. ಅದು ಈ 11 to 19 ಬರಲ್ಲ. ಸೊ ಏನಿದ್ರು ನೆಕ್ಸ್ಟ್ 20 ಮೇಲೆ ಯಾವ್ಯಾವ್ದು ಬರುತ್ತೆ ಅಲ್ಲಿವರೆಗೂ ಹುಂಡ್ ಬರುತ್ತೆ ಮಧ್ಯದಲ್ಲಿ. ಇಲ್ಲಿ ನೋಡಿ ಹುಂಡ್ ಫುನ್ಸಿಶ್. ಅದೇ ಥರ 25ಗೆ ಫುಂಡ್ ಸ್ವಾನ್ಸಿಶ್, ಸೆಕ್ಸುನ್ ಸ್ವಾನ್ಸಿಶ್, ಆ ಥರ ಮಧ್ಯದಲ್ಲಿ ಹುಂಡ್ ಬರುತ್ತೆ 2 ಅಕ್ಷರ ಇದ್ದಾಗ. ಆ್ಯಂಡ್ ಬಾಕಿ 100, 1000 ಇದ್ದಾಗ ಫಸ್ಟ್ ಅದನ್ನು ಬರಿತೀವಿ. 1000 1900 ಆ್ಯಂಡ್ ದೆನ್ 996. ಅದು ಫಸ್ಟು
ಇದು ಆ್ಯಂಡ್ ಇದು, ಅದಾದಮೇಲೆ ಇದು ಬರುತ್ತೆ, ಆಮೇಲೆ ಇದು ಉಲ್ಟಾ ಆ ಥರ. ಸೊ ಈ ಥರ ಕಂಪ್ಲೀಟ್ ನಾವು ನಂಬರ್ಸ್ನ ಕಲಿಯೋದು. ಸೊ ಗೊತ್ತು ನಿಮಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ, ಬಟ್ ಇದನ್ನೆಲ್ಲ ನೀವು ಒಂದು ನೋಟ್ ಮಾಡ್ಕೊಳ್ಳಿ ಹೇಗೆ ಏನು ಅಂತ ಕುತ್ಕೊಂಡು ಬರೀರಿ. 1ರಿಂದ 100ವರೆಗೂ ಬರೀರಿ ಫಸ್ಟ್ ಒಂದು ನೋಟ್ಬುಕ್ಕಲ್ಲಿ. 1ರಿಂದ 100 ನಂಬರ್ಸ್ ಬರೀರಿ. ಸೊ ಒನ್ಸ್ ನೀವು ಇದನ್ನ ಪರ್ಫೆಕ್ಟಾಗಿ ಬರ್ದ್ರಿ ಅಂದರೆ ದೆನ್ ಎಗೇನ್ ಎಲ್ಲನೂ ನೀವು ಇಯರ್ಸ್ ಎಲ್ಲ ಹೇಳೋದು ಆರಾಮ್ಸೆ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಂಗೆ 23 ವರ್ಷ. ಸೊ 23 ವರ್ಷ ನಾನು ಹೇಗೆ ಹೇಳ್ತೀನಿ, ಫಸ್ಟ್ 3 ಆಮೇಲೆ 20 ಬರುತ್ತೆ. ಸೊ ಇಶ್ ಬಿನ್ 23 jaar halt. ಸೊ ಆ ಥರ. ಸೊ ಯಾರಾದರೂ ಒಬ್ರು 55 ವರ್ಷದವ್ರು ಇದ್ರು ಅಂದರೆ ಅರೆಸ್ಟ್ 25 jaar alt ಆ ಥರ. ಸೊ ನಾವು ಹಿಂಗೆ ನಾವು ನಂಬರ್ ತುಂಬಾ ಇಂಪಾರ್ಟೆಂಟು. ತುಂಬ ಜನ ಈಗಲೂ ತುಂಬಾ ಕನ್ಫ್ಯೂಷನ್ ಮಾಡ್ಕೋತಾರೆ ಹೇಗೆ ಪ್ರೊನೌನ್ಸ್ ಮಾಡೋದು ಏನು ಅಂತ. ಸೊ ಪ್ಲೀಸ್ ಫೋಕಸ್ ಆನ್ ನಂಬರ್ಸ್ ತುಂಬ ಇಂಪಾರ್ಟೆಂಟ್ ಎಲ್ಲ ಕಡೆ. ನಿಮ್ಮ ಸ್ಯಾಲ್ರಿ ಎಷ್ಟು ಬರುತ್ತೆ ಅಂದಾಗೆ ಹೇಗೆ ಹೇಳ್ತೀರಾ, ಅದಕ್ಕೂ ನಂಬರ್ ಬೇಕಲ್ವಾ, ಎಲ್ಲದಕ್ಕೂ ನಂಬರ್ ಬೇಕು. ಎಷ್ಟು ಗಂಟೆಗಿದೆ, ಫಿಯರ್ಸ್ ಇನ್ ಅಥವಾ ಎಷ್ಟು ಗಂಟೆಗೆ ನಿಮ್ಮದು ಫ್ಲೈಟ್ ಇದೆ, ವಾಟ್ ಎವರ್ ಏನಕ್ಕೆ ಹೇಳಿದ್ರು ನಂಬರ್ಗಳು ಬೇಕೇ ಬೇಕು. ನಂಬರ್ ತುಂಬಾ ಇಂಪಾರ್ಟೆಂಟ್. ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ನಂಬರ್. ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದ್ಕೋತೀನಿ. ಇಷ್ಟು ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಇನ್ನೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ.